ಇದು ಮಾರ್ಚ್ ತಿಂಗಳು. ಈ ಮಾರ್ಚ್ ತಿಂಗಳಿನ 12ನೇ ತಾರೀಕಿಗೆ ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದಂತಹ ಆದಿನಾಥ ಭಗವಂತರ ಅವರಿಗೆ ಮತ್ತೊಂದು ಹೆಸರು ಋಷಭನಾಥ. ಆ ಋಷಭನಾಥರ ಜನ್ಮ ಕಲ್ಯಾಣವಿರುತ್ತದೆ. ಆ ಋಷಭನಾಥರು ನಮ್ಮೆಲ್ಲರಿಗೆ ಸಂದೇಶವನ್ನು ಸಾರಿ ಹೇಳಿ ಹೋದರು, ಕೃಷಿ ಮಾಡು ಇಲ್ಲವೇ ಋಷಿಯಾಗು. ಕೃಷಿ ಪ್ರಧಾನವಾದಂಥ ಭಾರತ ದೇಶ, ಋಷಿಗಳನ್ನು ಹೊಂದಿದಂಥ ಭಾರತ ದೇಶ. ಈ ಭಾರತ ದೇಶದಲ್ಲಿ ನಾವು ನೀವೆಲ್ಲರೂ ಜನ್ಮವನ್ನು ತಾಳಿದ್ದು ಒಂದು ಬಹಳಷ್ಟು ಕೋಟಿ ಜನ್ಮದ ಪುಣ್ಯ ಅಂತ ನಾವು ನೀವೆಲ್ಲರೂ ಹೇಳಿಕೊಳ್ಳಬಹುದು. ಅದಕ್ಕಾಗಿ ಅಂಥ ಪ್ರಥಮ ತೀರ್ಥಂಕರ ಆದಿನಾಥ ಋಷಭದೇವ ಜನ್ಮದಿನದ ದಿವಸ ನಾವು ನೀವೆಲ್ಲರೂ ಆ ಭಗವಂತರ ನಾಮಸ್ಮರಣೆಯನ್ನು, ಆ ಭಗವಂತರ ಸ್ತುತಿ ಸ್ತೋತ್ರಗಳನ್ನು, ಆ ಭಗವಂತರು ಹೇಳಿದಂಥ ಸಂದೇಶವನ್ನು ಋಷಿಯಾಗು ಇಲ್ಲವೇ ಕೃಷಿ ಮಾಡು. ಕೃಷಿ ಪ್ರಧಾನವಾದಂಥ ಭಾರತ ದೇಶದಲ್ಲಿ ನಾವು ನೀವೆಲ್ಲರೂ ಹುಟ್ಟಿದ್ದೇವೆ. ಅದಕ್ಕಾಗಿ ಎಲ್ಲ ನನ್ನ ಅಕ್ಕಂದಿಯರೇ, ಎಲ್ಲ ನನ್ನ ತಂಗಿಯರೇ, ನಿಮಗೆ ಇದ್ದಂಥ ಹೆಣ್ಣು ಮಕ್ಕಳನ್ನು ಕೃಷಿಕರಿಗೆ, ಒಕ್ಕಲತನವನ್ನು ಮಾಡುವಂಥವರಿಗೆ, ಅಗ್ರಿಕಲ್ಚರ್ ಮಾಡುವಂಥವರಿಗೆ ನಿಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟು ನಮ್ಮ ಭಗವಾನ್ ಆದಿನಾಥರು ಬ್ರಾಹ್ಮಿ ಮತ್ತು ಸುಂದರಿ ಅನ್ನುವಂಥ ಹೆಣ್ಣು ಮಕ್ಕಳಿಗೆ ಮೊದಲು ಶಿಕ್ಷಣವನ್ನು ಕೊಟ್ಟಂಥ ಋಷಭನಾಥರು ಬ್ರಾಹ್ಮಿ ಲಿಪಿ ಮತ್ತು ಅಂಕಲಿಪಿ ವಿದ್ಯೆಯನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದಂಥ ಭಾರತ ದೇಶ. ಈ ಭಾರತ ದೇಶದಲ್ಲಿ ನೀವೆಲ್ಲರೂ ಹೆಣ್ಣು ಮಕ್ಕಳನ್ನು ನಮ್ಮ ಕೃಷಿಕರಿಗೆ, ನಮ್ಮ ರೈತ ಮಕ್ಕಳಿಗೆ ಕೊಟ್ಟು ನಮ್ಮ ಆದಿನಾಥರ ಭಗವಂತರ ಸಂದೇಶವನ್ನು ನಾವು ನೀವೆಲ್ಲರೂ ಉಳಿಸಿ, ಕೃಷಿ ಪ್ರಧಾನವಾದ ದೇಶದಲ್ಲಿ ನಾವೆಲ್ಲರೂ ಕೃಷಿಗಳನ್ನು ಮಾಡಿ ಋಷಿಗಳಾಗಿ ನಾವು ಬದುಕಬೇಕು ಅಂತ ಆದಿನಾಥ ಭಗವಂತರ ಮಾರ್ಚ್ 12ನೇ ತಾರೀಕಿಗೆ ಜನ್ಮ ಕಲ್ಯಾಣವಿರುತ್ತದೆ. ಆ ದಿವಸ ನಾವೆಲ್ಲರೂ ಆದಿನಾಥ ಭಗವಂತರ ಸ್ತುತಿ ಸ್ತೋತ್ರಗಳನ್ನು ಮಾಡಿ, ಭಕ್ತಿ ಗೀತೆಗಳನ್ನು ಹಾಡಿ, ಜಿನಮಂದಿರದಲ್ಲಿ ಪೂಜೆಗಳನ್ನು ಮಾಡಿ ಆನಂದ ಉತ್ಸಾಹ ಪಡೆದುಕೊಳ್ಳೋಣ. ಓಂ ನಮಃ, ಓಂ ನಮಃ, ಓಂ ನಮಃ.